ಸೊ ಅವರು ಒಂದು ನಮಗೆ ಪರಿಚಯ ಇರೋರು, ಜಿಮ್ಮಲ್ಲಿ ಪರಿಚಯ ಆದವರು. ಸೊ ಅದಕ್ಕೆ ನೋಡಿ ನೆಗಿತಿದ್ದಾರೆ. ಹಾಯ್ ಹೆಲೋ ಗಾಯ್ಸ್, ವಿಡಿಯೋ ನೋಡೋಕೆ ಬಂದಿರೋ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ನಮಸ್ಕಾರ. ಸೊ ಇದು ನನ್ನ ಮೊದಲ ಮೋಟ್ರೋ ವ್ಲಾಗ್. ನನ್ನ ಆಕ್ಸೆಸ್ ಸ್ಕೂಟಿ ಏನಿದೆ ಅದ್ರಲ್ಲಿ ಮಾಡ್ತಿದ್ದೀನಿ. ಫಸ್ಟ್ ವ್ಲಾಗಲ್ಲಿ ಏನೋ ಮಾತಾಡಬೇಕು ಜಾಸ್ತಿ ಅಂತ ಅಷ್ಟೊಂದು ಗೊತ್ತಾಗಲ್ಲ. ಯಾರೋ ಅಣ್ಣ ಹೋಗ್ತಿದ್ದಾನೆ, ಬರ್ತೀರಾ? ಡ್ರಾಪ್ ಕೊಟ್ಬಿಡೋಣ, ಪಾಪ ನಡ್ಕೊಂಡು ಹೋಗ್ತಿದ್ದಾರೆ. ಯಾವ ಲ್ಯಾಂಗ್ವೇಜ್ ಅಣ್ಣ? ಲ್ಯಾಂಗ್ವೇಜ್ ಸೌಂಡ್ ಏನೋ ಬರ್ತಿದೆ. ಇದು ಸೆಂಟ್ರ್ ಸ್ಟ್ಯಾಂಡ್ ಮೇಲೆ ಇಟ್ಕೊಂಡಿದ್ದೀರಾ ಕಾಲು? ಹಾ, ಲ್ಯಾಂಗ್ವೇಜು ಯಾವ್ದು ಲ್ಯಾಂಗ್ವೇಜು? हिंदी बात करते हो? हाँ, ओके ओके. मोटर व्लॉग कर रहा हूँ. मोटर व्लॉग पहला वाला है मेरा. ट्रायल के लिए निकला था, आप मिल गए. खाना 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 कहाँ गया? क्या गया? और कहाँ काम के लिए जा रहे हो? कहाँ रहते हो? अच्छा, रूम में रहते हो? ठीक है. इधर ही ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಅವರು ಒಂದು ನಮಗೆ ಪರಿಚಯ ಇರೋರು, ಜಿಮ್ಮಲ್ಲಿ ಪರಿಚಯ ಆದವರು. ಸೊ ಅದಕ್ಕೆ ನೋಡಿ ನೆಗಿತಿದ್ದಾರೆ. ಫಸ್ಟ್ ವಿಡಿಯೋ ಅಲ್ಲ, ಜಾಸ್ತಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದೇ ಇಲ್ಲ. ಸುತ್ತಮುತ್ತ ಊರಲ್ಲಿ ನಾನೇ ಫಸ್ಟ್ ಈ ತರ ಫೋನ್ ಹಾಕೊಂಡು ಮೋಟರ್ ವ್ಲಾಗಿಂಗ್ ಮಾಡ್ತಿರೋದು. ಸೊ ಎಲ್ಲ ಒಂಥರ ವಿಯರ್ಡ್ ಆಗಿ ನೋಡ್ತಿದ್ದಾರೆ. ನೋಡೋಣ, ಇವಾಗ ಸದ್ಯಕ್ಕೆ ಫೋನಲ್ಲಿ ಮಾಡ್ತಿದ್ದೀನಿ. ನಂದು ವಿವೋ Y21 ಫೋನ್ ಇದೆ. ನೀವು ಇನ್ನೂ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಂದು ಒಳ್ಳೆ ಕ್ಯಾಮ್ರಾ ಇಟ್ಕೊಂಡು ಅದ್ರಲ್ಲಿ ಮೋಟರ್ ವ್ಲಾಗಿಂಗ್ ಹಾಕಿ ನಿಮಗೆ ಒಂದು ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಸೊ ವಿಡಿಯೋಗೋಸ್ಕರ ಅಂತ ಬಂದೆ. ಒಂದು ಅಣ್ಣ ಸಿಗ್ದ, ಅವ್ರಿಗೂ ಕೋಲ್ಕತ್ತಾ ಅಂತೆ, ಪಾಪ ಅಷ್ಟು ದೂರದಿಂದ ಇಲ್ಲಿಗೆ ಬಂದು ಕೆಲಸ ಮಾಡ್ತಿದ್ದಾರೆ. ಅವ್ರಿಗೂ ಡ್ರಾಪ್ ಮಾಡಿದೆ. ಒಂಥರ ಖುಷಿ ಆಗುತ್ತೆ. ಪಾಪ ಅವ್ರ ಗಾಡಿ ಇರಲ್ಲ, ಏನಿರಲ್ಲ. ನಮಗೆ ನಮ್ಮ ಹತ್ರ ಯಾವುದೋ ಇದೆ, ಅದರಲ್ಲೇ ಬಿಟ್ಬಿಡ್ಬೇಕು. ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಬೇಕು. ದೇವ್ರು ನೋಡ್ಕೊತಾನೆ. ಸೊ ಮೊದಲನೇ ವ್ಲಾಗಲ್ಲೇ ಈ ಥರ ಯಾರನ್ನಾದ್ರೂ ಡ್ರಾಪ್ ಕೊಡಬೇಕಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸುಮ್ಮನೆ ಹಂಗೆ ಆಚೆ ಬಂದೆ, ಒಂದು ರೈಡ್ ಹೋಗ್ಬಿಟ್ಟು ಬರೋಣ ಅಂತ. ಸೊ ಥರ ಸಿಕ್ಕಿದ್ರು. ಯಾಕಂದ್ರೆ ಡ್ರಾಪ್ ಮಾಡ್ಬೇಕು. ಯಾಕಂದ್ರೆ ನಾನು ಅವಾಗ ಆ ಥರ ಓಡಾಡ್ತಾ ಇದ್ದೆ, ಡ್ರಾಪ್ ಕೇಳ್ತಾ ಇದ್ದೆ, ಕೈ ಅಡ್ಡ ಆಗ್ತಾ ಇದ್ದೆ. ತುಂಬಾ ಜನ ನಿಲ್ಲಿಸ್ತಾ ಇರಲಿಲ್ಲ. ಆದರೆ ಯಾರೋ ಒಬ್ಬ ಪುಣ್ಯಾತ್ಮ ಒಂದು ನಿಲ್ಲಿಸ್ತಾ ಇದ್ರು. ಸೊ ಆ ಥರ ನನಗೂ ಯಾರಾದ್ರೂ ಅಡ್ಡ ಹಾಕಿಲ್ಲ ಅಂದ್ರೆ ನಾನು ನಿಲ್ಲಿಸ್ಬಿಟ್ಟು ಹತ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಬಿಸಿಲು ವಿಪರೀತ, ಬೆಂಗಳೂರು ಬಿಸಿಲು ನಿಮ್ಗೆ ಗೊತ್ತು. ಸೊ ಥರ ಬಿಟ್ಟು ಹೋಗೋದಕ್ಕಿಂತ ಅವ್ರನ್ನ ಹತ್ಸ್ಕೊಂಡು ಒಂದು ಬಿಟ್ಬಿಟ್ರೆ ಅವ್ರಿಗೂ ಒಂದು ಖುಷಿ, ನಮಗೂ ಒಂಥರ ಖುಷಿ ಆಗುತ್ತೆ. ಹೋಗಿನಿ
ವಾಯ್ಸ್ ಕ್ಲಾರಿಟಿ ಎಲ್ಲ ಕ್ಲಿಯರ್ ಆಗಿ ಬರ್ತಿದೆ ಅಂತ ಅನ್ಕೋತೀನಿ. ವಿಂಡ್ ಬ್ಲಾಸ್ಟ್ ಎಲ್ಲ ಅಷ್ಟೊಂದು ಬರ್ತಿರಲ್ಲ ಅನ್ಕೋತೀನಿ, ಯಾಕಂದ್ರೆ ನಾನು ಯೂಸ್ ಮಾಡೋದು ವೆಗಾ ಹೆಲ್ಮೆಟ್. ಸ್ವಲ್ಪ ಇಲ್ಲಿ ಏರ್ ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ ಕೆಳಗಡೆ. ಸೊ ಆಯ್ತು, ಹೋಗೋಣ. ಹೋಗೋಣ ಆಯ್ತು. ಈ ಕಾರು, ಓಮಿನಿ ಕಾರು ಇವಾಗ್ಲೂ ಎಲ್ಲಾದ್ರೂ ಓಡಾಡಿದ್ರೆ ಇವಾಗೂ ಬೇಜಾನ್ ಕಾರುಗಳು ಕಾಣಿಸ್ತವೆ. ಯಾಕೆ ಅಂತ ಗೊತ್ತಿಲ್ಲ. ಗೂಡ್ಸ್ ಗಾಡಿ, ಒಳ್ಳೆ ಗಾಡಿ ಅದು. ನೋಡಿ ಅಣ್ಣ, ಬಸ್ ಸ್ಟ್ಯಾಂಡ್ ಕೆಳಗೆ ತಾಣ ಕೂತ್ಬಿಟ್ಟಿದ್ದಾರೆ. ಇದು ನಮ್ಮ ಯಲ್ಲಮ್ಮ ಟೆಂಪಲ್. ಸೊ ಯಾವತ್ತಾದ್ರೂ ಇನ್ನೊಂದು ನೈಟ್ ಅಲ್ಲಿ ವಿಡಿಯೋ ಮಾಡ್ದವಾಗ ಅವಾಗ ನಿಮ್ಗೆ ಇತ್ತು ಕತೆ ಹೇಳ್ತೀನಿ. ನಂದು ಒಂದು ಗೋಸ್ಟ್ ಕತೆ. ಅದು ಈ ಒಂದು ಸಂದರ್ಭದಲ್ಲಿ ಅಷ್ಟೊಂದು ಸೂಟ್ ಆಗಲ್ಲ. ಸೊ ನೈಟ್ ಟೈಮಲ್ಲಿ ಹೇಳಿದ್ರೆ ಅದಕ್ಕೊಂದು ಗತ್ತಿರುತ್ತೆ, ಅದಕ್ಕೊಂದು ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಏನಾದರೂ ವಿಡಿಯೋ ಬಗ್ಗೆ ಹೇಳ್ಬೇಕಂದ್ರೆ ಕಮೆಂಟ್ ಮಾಡಿ. ಸೊ ಇದೇ ಥರ ವಿಡಿಯೋಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.